ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದು ಲಾಸ್ಟ್ ಭಾನುವಾರದ ವ್ಲಾಗು. ಭಾನುವಾರ ಮತ್ತು ಸೋಮವಾರ ಮತ್ತು ಬುಧವಾರ 3 ದಿನದ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಟೈಮ್ ನೋಡ್ಬೋದು, 4 ಗಂಟೆ 10 ನಿಮಿಷ ಆಗಿದೆ, ಬೆಳಗಿನ ಜಾವ. ಅಷ್ಟು ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ. ಈ ಡ್ರೆಸ್ ಹಾಕ್ಕೊಂಡು ಇವತ್ತು ಸ್ವಲ್ಪ ಒಂದು ಪರ್ಸ್ನಲ್ ಕೆಲಸ ಇತ್ತು, ಹೊರಗಡೆ ಹೋಗಬೇಕಿತ್ತು. ಅಂದರೆ ಬೆಂಗಳೂರಿಂದ ಒಂದು ಸ್ವಲ್ಪ ದೂರ ಹೋಗಬೇಕಿತ್ತು. ಹಂಗಾಗಿ ಬೇಗನೆ ಎದ್ದು ರೆಡಿಯಾಗಿದ್ದೀವಿ. ನಾನು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಗಂಟೆ 4:35 ಆಗಿದೆ ನೋಡಿ. 4:15ಗೆ ನನ್ನ ಹಸ್ಬೆಂಡ್ ಎದ್ದಿದ್ದಾರೆ. ನಂದು ಸ್ನಾನ 4 ಗಂಟೆಗೆ ಆದ ತಕ್ಷಣವೇ ತನು ನೆಪ್ಸಿ ಅವಳನ್ನ ಸ್ನಾನಕ್ಕೆ ಕಳಿಸ್ಬಿಟ್ಟೆ. ಅಂದರೆ ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂದಾಗ ಬೇಗನೆ ಹೋಗಬೇಕು, ದೂರ ಇದ್ದಾಗ ಸ್ವಲ್ಪ ಬೇಗನೆ ಹೋಗ್ಬೇಕಾಗುತ್ತಲ್ವ. ಹಂಗಾಗಿ ರೆಡಿಯಾಗಿದ್ದೀವಿ. ಅಂದರೆ ಬೇಗ ರೆಡಿ ಆಗ್ತಾಯಿದ್ದೀವಿ. ನಾನಿವತ್ತು 3 ಗಂಟೆಗೇ ಅಲಾರಾಮ್ ಇಟ್ಕೊಂಡಿದ್ದೆ. ಆದರೆ ಎಲ್ಲಾದರೂ ಹೋಗಬೇಕು ಅಂದಾಗ ತುಂಬ ಬೇಗನೆ ಎಚ್ಚರಿಕೆ ಆಗಿಬಿಡುತ್ತೆ. 2:45ಗೆಲ್ಲ ನನಗೆ ಎಚ್ಚರಿಕೆ ಆಗಿಬಿಡ್ತು, ಅಲಾರಾಮ್ ಇಟ್ಟಿದ್ರು ಕೂಡ. ಸೊ ಆಮೇಲೆ ಎದ್ದುಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಕೊಂಡು, ನೆಲ ಒರೆಸ್ಕೊಂಡು, ಬಾಗಿಲು ಹೊರಗಡೆ ಎಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ಅಷ್ಟು ಬೇಗ ಹೋಗೋದಕ್ಕೆ ಭಯ ಆಗುತ್ತೆ, ಆದ್ರೂ ಕೂಡ ಹೋಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಇವಾಗ ಕಾಫಿ ಒಂದು ಮಾಡಿ ಕುಡಿದ್ಬಿಡೋಣ ಅಂಥೇಳಿ, ಇನ್ನು ತಲೆ ಸ್ನಾನ ಬೇರೆ ಮಾಡಿರ್ತೀವಲ್ವ, ಅದಕ್ಕೂ ಹೊತ್ತಿಗೆ ಶೀತ ಆಗಿಬಿಡುತ್ತಂತೇಳಿ ಬೇಗ ಇವಾಗ ಕಾಫಿ ಕೂಡ ಮಾಡ್ತಾಯಿದ್ದೀನಿ. ಕಾಫಿ ಮಾಡ್ಕೊಂಡು ಸಾಧ್ಯವಾದಷ್ಟು ಬೇಗನೆ ಹೊರಡೋಣ ಅಂಥೇಳಿ ಅಂದ್ಕೊಂಡ್ವಿ. ಬಟ್ ಅದು ಹೆಂಗೆ ಹೋದರೂ ಲೇಟ್ ಆಗುತ್ತೆ ಅನ್ನೋ ಥರ ಆಗೋಯಿತು. ಅಂದರೆ ಒಂಚೂರು ದೂರ ಅಲ್ವಾ, ಹಂಗಾಗಿ ಲೇಟ್ ಆಗೋಯಿತು. ಸ್ವಲ್ಪ ಬೇಗ ಹೋಗಿ ನಾವು ರಿಟರ್ನ್ ಬರಬೇಕಿತ್ತು. ತನಗೆ ಬೇರೆ ಮಂಡೆಯಿಂದ ಸ್ಕೂಲಿತ್ತು, ಹಂಗಾಗಿ ರಿಟರ್ನ್ ಬಂದುಬಿಡೋಣ ಹೋಗಿ ಅಂತ ಅರ್ಲಿ ಮಾರ್ನಿಂಗೇ ಹೊರಟಿದ್ದೀವಿ. ಸೊ ನಾನು ಮುಂದೆ ಹೇಳ್ತೀನಿ ಎಲ್ಲೋಗಿದ್ವಿ ಏನು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಕಂಪ್ಲೀಟ್ ಆಗಿತ್ತು. ರಾತ್ರಿಯೇ ಪಾತ್ರೆಗೆ ಯಾವುದೂ ಕೂಡ ಪಾತ್ರೆ ಎಲ್ಲ ಬಿಟ್ಟಿರಲಿಲ್ಲ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ. ಜಸ್ಟ್ ಗುಡಿಸ್ಕೊಂಡಿದ್ದು ಒರೆಸ್ಕೊಂಡಿದ್ದು ಹೊರಗಡೆ ಕ್ಲೀನ್ ಮಾಡಿ ಸ್ವಲ್ಪ ಅರಿಶಿನ ಕುಂಕುಮ ರಂಗೋಲಿ ಇಟ್ಟು ದೇವ್ರ ಪೂಜೆ ಒಂದು ಮಾಡಿದ್ದು. ಅಷ್ಟು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ನಾನು ಎಷ್ಟು ಬೇಗ ಪ್ಲ್ಯಾನ್ ಮಾಡ್ಕೊತೀನಿ, ಒಂದು 5 ಗಂಟೆ ಒಳಗಡೆ ಹೊರಟ್ಬಿಡೋಣ. ನಾವು ಊರಿಗೆ ಹೋಗ್ಬೇಕಾದ್ರೂ ಇದೇ ಥರನೇ 5 ಗಂಟೆಗೆಲ್ಲ, ಅಂದರೆ 5 ಗಂಟೆ 6 ಗಂಟೆ ಒಳಗಡೆ ಹೊರಟ್ಬಿಡೋಣ ಅಂತಲೇ ನಾವು ಪ್ಲ್ಯಾನ್ ಮಾಡ್ಕೊತೀನಿ. ಬಟ್ ಆದ್ರೂ ಹೆಂಗೆ ಮಾಡಿದರೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ನನ್ನ ಹಸ್ಬೆಂಡ್ ಹೇಳಿದರು ನೈಟೇ, ಬೇಗ ಹೊರಟ್ರೆ ಬೇಗ ರಿಟರ್ನ್ ಬಂದುಬಿಡ್ಬೋದು ಅಂತ ಅಂದಿದ್ದರು. ಅವರೇ ಸ್ವಲ್ಪ ಲೇಟ್ ಮಾಡಿದ್ರು. ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ ಸುಮಾರು 5:20 ಆಗೋಯಿತು. ತನೂ ಇವಾಗ ಎದ್ದು ಅವಳು ರೆಡಿಯಾಗಿ ದೇವ್ರಿಗೆ ಹಂಗೇ ಒಂದು ದೀಪ, ಅಂದರೆ ಊದುಬತ್ತಿ ಬೆಳಗ್ಬಿಟ್ಟು ಆರತಿ ಮಾಡ್ತಾಯಿದ್ದಾಳೆ. ಹೊರಗಡೆ ಹೋಗಬೇಕು ಅಂದಾಗ ಪೂಜೆ ಇಲ್ಲದೆ ನಾನು ಹೊರಗಡೆ ಯಾವತ್ತೂ ಹೋಗಲ್ಲ. ಎಲ್ಲರೂ ಲಾಂಗ್ ಹೋಗ್ತಾ ಇದ್ದೀವಿ ಅಂದರೆ ದೇವ್ರಿಗೆ ದೀಪ ಹಚ್ಚಬೇಕು, ಮನೆಯಲ್ಲಿ ಪೂಜೆ ಮಾಡಿನೇ ಹೋಗೋದು. ಅದರಲ್ಲೂ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ, ಹಂಗಾಗಿ ಪೂಜೆ ಮಾಡದೆ ನಾನು ಹೋಗೋದೇ ಇಲ್ಲ. ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದಾಳೆ ತನು ಕೂಡ. ನಾನು ಜರ್ಕಿನೆಲ್ಲ ಹಾಕ್ಕೊಂಡು ನಾನು ಕೂಡ ರೆಡಿಯಾಗಿದ್ದೀನಿ. ಮತ್ತು ಒಳಗಡೆ ಬಂದು ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೀನ, ಗೀಝರ್ ಆಫ್ ಮಾಡಿದ್ದೀನ, ಹಾಗೆ ಎಲ್ಲ ಒಂದು ಸಲ ಲೈಟ್ಸು ಎಲ್ಲ ಸ್ವಿಚ್ಚು ಎಲ್ಲ ನೋಡಿಬಿಟ್ಟು ಚೆಕ್ ಮಾಡಿಬಿಡ್ತೀನಿ. ಹಾಗೆ ದೀಪ ಬೇರೆ ಉರಿತಾ ಇರ್ತಲ್ವ, ಹಂಗಾಗಿ ಹಂಗೇ ಎಲ್ಲ ದೇವ್ರದ್ದು ಮಂಟಪ ಯಾವುದು ಕ್ಲೋಸ್ ಮಾಡಿದೆ, ಹಂಗೇ ಬಿಟ್ಬಿಟ್ಟು ನೋಡಿಕೊಂಡು ಬರ್ತಾಯಿದ್ದೀನಿ. ಎಲ್ಲ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಎಲ್ಲದನ್ನು ಕೂಡ ಗಮನ ಇಟ್ಬಿಟ್ಟು ನೋಡಿಕೊಂಡೇ ಹೋಗಬೇಕು. ಯಾಕೆಂದರೆ ಲಾಂಗ್ ಹೋಗಿರ್ತೀವಿ, ತಕ್ಷಣಕ್ಕೆ ಬರೋಕ್ಕಾಗಲ್ಲ ನೋಡಿ. ಹಾಗಾಗಿ ಇವಾಗ ಎಲ್ಲ ಕೆಲಸ ಆಯಿತು. ಮನೆಯಿಂದ ಹೊರಟಾಗ 5:20 ಆಗಿತ್ತು. 5 ಗಂಟೆಗಾದರೂ ಹೊರಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ನಿಶಬ್ದವಾಗಿದೆ ನೋಡಿ. ಸಂಡೇ ಬೇರೆ, ಸಂಡೇ ಅಂದರೆ ಎಲ್ಲ ಸ್ವಲ್ಪ ಲೇಟಾಗಿ ಎದ್ದೇಳೋದು ಎಲ್ಲ ಇರುತ್ತೆ. ಭಾನುವಾರ ಆಗಿರೋದ್ರಿಂದ ಯಾರೂ ಕೂಡ ಬೇಗ ಎದ್ದೇ ಇರಲಿಲ್ಲ. ನಾವೇ ಬೇಗ ಎದ್ದುಬಿಟ್ಟು ರೆಡಿಯಾಗಿ ಇಷ್ಟು ಬೇಗ ಭಾನುವಾರ ಹೋಗ್ತಾ ಇರೋದು. ನನ್ನ ಹಸ್ಬೆಂಡ್ ಕೂಡ ಹೊರಗಡೆ ಇವಾಗ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅವರು ಕೂಡ ರೆಡಿಯಾಗಿದ್ದಾರೆ ಹೊರಡೋಕ್ಕೆ.
ಹೋಗ್ತಾ ಇದ್ದಿದ್ದು ರೀಸನ್ ಬಂದ್ಬಿಟ್ಟು ಹೆಲ್ತ್ ರಿಲೇಟೆಡ್ ಚೆಕಪ್ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಅಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತಂತಲೇ ಬೇಗನೆ ಹೊರಟ್ವಿ. ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು ಅಲ್ಲೋಗಿ ಅಂತೇಳಿ, ಹಂಗಾಗಿ ಹೋಗ್ತಾ ಇದ್ದೀವಿ ಅಷ್ಟೇ. ಒಟ್ಟಾರೆ ಅರ್ಲಿ ಮಾರ್ನಿಂಗ್ ಈ ರೀತಿ ಬೆಳಗ್ಗೆನೇ ನಾವು ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ, ಒಂಥರ ಮೈಂಡ್ ಕೂಡ ರಿಲ್ಯಾಕ್ಸ್ ಅನಿಸ್ತಾ ಇರುತ್ತೆ. ಈ ಟೈಮಿಂಗ್ಸಿಗೆ ನಾವು ಈ ರೀತಿ ಹೊರಗಡೆ ಬರೋಣ, ಈ ಟೈಮಿಂಗ್ಸಲ್ಲಿ ಅಂದರೆ ಈ ಥರ ಬೆಳಗ್ಗೆನೇ ಓಡಾಡೋಣ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಮನಸ್ಸು ನಿರಾಳ ಅನಿಸುತ್ತೆ. ನಾನು ಕೂಡ ಇವಾಗ ಆರಾಮಾಗಿ ಕೂತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಹಾಗೆಯೇ ಏನಪ್ಪ ಅಂತಂದರೆ ನಾನು ಡ್ರೆಸ್ಸು ಬೇರೆದು ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ, ಬಟ್ ಅದನ್ನು ನಾನು ಗಮನಿಸೇ ಇರಲಿಲ್ಲ. ಸ್ವಲ್ಪ ಅದು ಸ್ಟಿಚ್ಚಿಂಗ್ ಬಿಟ್ಕೊಂಡಿತ್ತು, ಹಂಗಾಗಿ ಸಡನ್ನಾಗಿ ಡ್ರೆಸ್ ಹಾಕ್ಕೊಂಡೆ. ಐರನ್ ಕೂಡ ಮಾಡ್ಕೊಳ್ಳಿಲ್ಲ. ಬೆಳಗ್ಗೆನೇ ಈಗ ಐರನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತೇಳಿ ಡ್ರೆಸ್ ಅದನ್ನೇ ಹಾಕ್ಕೊಂಡು ಬಂದೆ. ಸೊ ನೋಡಿ, ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಎಲ್ಲ ಕಡೆ ಹಚ್ಚ ಹಸಿರಾಗಿತ್ತು. ಸೊ ಹೋಗ್ಬಿಟ್ಟು ಬಂದ್ವಿ. ಮತ್ತು ನಾನು ಅಲ್ಲಿ ಹೋಗಿ ಬಂದಮೇಲೆ ಯಾವುದೇ ವಿಡಿಯೋ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ತಲ್ವ. ಸೊ ನಮ್ಮ ಮನೇಲಿ ಕೂಡ ಕೃಷ್ಣ ಇರೋದ್ರಿಂದ ಇನ್ನು ಜನ್ಮಾಷ್ಟಮಿ ಮಾಡದೇ ಇದ್ದರೆ ಹೇಗೆ ಅಂತೇಳಿ ನನಗೆ ಹೇಗೆ ಸಾಧ್ಯ ಆಗುತ್ತೆ ಹಾಗೆ ನಾನು ಜನ್ಮಾಷ್ಟಮಿನ ಆಚರಣೆ ಮಾಡಿದ್ದೆ. ದೇವ್ರಿಗೆ ಒಂದೇ ಒಂದು ನೈವೇದ್ಯ ಮಾಡಿದೆ. ಸೊ ನನಗೆ ಒಂದು 2-3 ಥರ ಮಾಡಬೇಕಂತೆಲ್ಲ ಮನಸ್ಸಲ್ಲಿತ್ತು, ಬಟ್ ಆಗಲಿಲ್ಲ. ಸಿಂಪಲ್ಲಾಗಿ ಕೃಷ್ಣನ ಕೂರಿಸ್ಬಿಟ್ಟು ಪೂಜೆ ಮಾಡಿ, ಬಾಳೆಹಣ್ಣು ತೆಂಗಿನಕಾಯಿ ಪ್ರಸಾದ ಮಾಡಿ, ಹಾಗೆಯೇ ಒಂದು ಅವಲಕ್ಕಿಯಲ್ಲಿ ಪೊಂಗಲ್ ಥರ ಪ್ರಸಾದ ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡಿದ್ದಾಯಿತು. ಕೃಷ್ಣಾಷ್ಟಮಿ ಇತ್ತು, ಬಟ್ ನಾನು ಕೃಷ್ಣನ ದೇವಸ್ಥಾನಕ್ಕೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಇನ್ನು ಸಂಡೇನೂ ಕೂಡ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿರಲಿಲ್ಲ, ಹಂಗಾಗಿ ಇವತ್ತು ಹೋದರು. ನಾನು ತನು ಇಬ್ಬರೇ ಹೋಗ್ಬೋದಿತ್ತು, ಬಟ್ ಹೋಗಲಿಲ್ಲ ನಾವು. ಹಾಗೆಯೇ ಮನೇಲಿ ಕೂಡ ಪೂಜೆ ಎಲ್ಲ ಚೆನ್ನಾಗಾಗಿತ್ತು. ಥರ ಖುಷಿ ಆಯಿತು. ಕೃಷ್ಣನ ಕೂರಿಸ್ಬಿಟ್ಟು ಈ ರೀತಿ ಪೂಜೆ ಮಾಡಿದ್ದು ಸಖತ್ ಖುಷಿ ಆಯಿತು ನನಗೆ. ಹಾಗೆ ಇದು ಅವಲಕ್ಕಿ ಮತ್ತು ತುಪ್ಪ, ಹಾಲು ಎಲ್ಲ ಹಾಕ್ಬಿಟ್ಟು ಪೊಂಗಲ್ ಥರನೇ, ಅವಲಕ್ಕಿ ಪೊಂಗಲ್ ಅಂತಲೇ ಹೇಳ್ಬೋದು. ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದಾಕಿ ಮಾಡಿದಂಥದ್ದು. ಇದು ಫ್ರೆಂಡ್ಸ್, ಇದು ವೆಡ್ನಸ್ಡೇ ವ್ಲಾಗು. ವೆಡ್ನಸ್ಡೇ ಮತ್ತೆ ನಾನು ಡೆಂಟಲ್ ಹತ್ರ ಹೋಗಬೇಕಿತ್ತು. ಇನ್ನೊಂದು ಅಲ್ಲಿಗೆ ರೂಟ್ ಕೆನಾಲ್ ಇತ್ತು, ಹಂಗಾಗಿ ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಬೆಳಗ್ಗೆನೇ ಕರ್ಕೊಂಡು ಹೋಗ್ತಾ ಇದ್ದಾರೆ 9:30 10 ಗಂಟೆಗೆ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಸೊ ಹಂಗಾಗಿ ಫಸ್ಟೇ ನಾನು ಬೇಗ ಹೋದರೆ ಬೇಗ ಆಗ್ಬಿಡುತ್ತೆ ಅಂತೇಳಿ ತನುನ ಸ್ಕೂಲಿಗೆ ಡ್ರಾಪ್ ಮಾಡಿ ರೂಟ್ ಕೆನಲ್ ಮಾಡಿಸಿ ಇವಾಗ ನಿಧಾನವಾಗಿ ನಡ್ಕೊಂಡು ಬರ್ತಾಯಿದ್ದೀನಿ. ಸೊ ನನ್ನ ಹಸ್ಬೆಂಡು ಮುಂದೆ ನಡ್ಕೊಂಡು ಬರ್ತಾಯಿರು, ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿದರು. ನನ್ನ ಬಿಟ್ಬಿಟ್ಟು ಅವರು ಡ್ಯೂಟಿಗೆ ಹೋಗಿದ್ದರು, ಹಾಸ್ಪಿಟಲ್ ಹತ್ರ ಬಿಟ್ಟು. ಹಾಗಾಗಿ ಅಲ್ಲೂ ಈ ಕಡೆ ಇನ್ಫೆಕ್ಷನ್ ಜಾಸ್ತಿ ಆಗಿದೆಯಂತೆ, ಹಾಗಾಗಿ ಇನ್ನೊಂದು ದಿವಸ ಬರ್ಬೇಕಂತ ಹೇಳಿದರು. ಮಾಡಿದ್ರು, ಆದರೂ ಇದು 2 ಸಲ ಬೇಕಾಗುತ್ತೆ ಕಣಮ್ಮ ಅಂದರು. 1,700 ರೂಪಾಯಿ ಮತ್ತೆ ಬರೆದಿದ್ದಾರೆ. ಪೆಂಡಿಂಗ್ ಅಂತ. ಪೂರ್ತಿ ಕೆಲಸ ಆದಮೇಲೆ ಇಸ್ಕೊತಾರೆ. ಬಾಯಿ ಲಾಸ್ಟ್ ಅಲ್ಲಲ್ಲ, ಜಾಸ್ತಿ ಓಪನ್ ಮಾಡಿದ್ನ ಪೇನ್ ಜಾಸ್ತಿ. ಹಾಂ, ಹಿಂದೆ ಅಂದರೆ ನನ್ನೇ ಅವರು ಡಾಕ್ಟ್ರು ಹೇಳಿದ್ರಲ್ಲ ಅಪಾಯಿಂಟ್ಮೆಂಟು, ನನ್ನೇ ಬಂದಿದ್ರು. ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್ ಈಗ ತಾನೇ ಮನೆಗೆ ಬಂದೆ. ಸೊ ಮನೆಗೆ ಬಂದು ಟ್ಯಾಬ್ಲೆಟ್ ಕುಡಿದು ಕೂತಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಗಂಟೆ ಈಗ 11:30 ಆಗಿದೆ. ಸೊ 11:30 ಅಷ್ಟೊತ್ತಿಗೆ ಮನೆಗೆ ಬಂದ್ವಿ. ಬೇಗ ಹೋದ್ವಲ್ವ, ಹಾಗಾಗಿ 10 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಅಂತೂ 10 ಗಂಟೆ 6 ನಿಮಿಷ ಏನೋ ಆಗೋಯಿತು, ಸ್ವಲ್ಪ ಟ್ರಾಫಿಕ್ ಇದ್ದಿದ್ದರಿಂದ. ಸೊ ಫಸ್ಟ್ ಹೋದ ತಕ್ಷಣವೇ ಬೇಗ ಮಾಡಿದ್ರು, ಹಂಗಾಗಿ ಆಯಿತು. ಇನ್ನು ಅನಸ್ತೇಶ ಕಮ್ಮಿನೇ ಆಗಿಲ್ಲ, ಇನ್ನು
ಕೊಟ್ಟಿರೋದು ಇನ್ನೂ ಅಂದರೆ ಗೊತ್ತಾಗಲ್ಲಲ್ವ, ಆ ರೀತಿ ಆಗ್ತಾಯಿದೆ ತುಟಿ ಹತ್ರ ಇಲ್ಲೆಲ್ಲ. ಒಂದು ಜ್ಯೂಸ್ ಕುಡ್ಕೊಂಡು ಇವಾಗ ಒಂದು ಟ್ಯಾಬ್ಲೆಟ್ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನು 2-3 ಗಂಟೆ ಅಷ್ಟೊತ್ತಿಗೆ ಎದ್ಬಿಟ್ಟು ತನ್ನ ಕರ್ಕೊಂಬರ್ಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಬ್ಲಾಗ್ನ ನೈಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂದರೆ 11:30 ಒಂದು 12 ಗಂಟೆ ಟೈಮಲ್ಲಿ ಮಲ್ಕೊಂಡೆ ನಾನು. ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಮಲ್ಕೊಂಡಿದ್ದು. ಸೊ ಮಲ್ಕೊಂಬಿಟ್ಟು ಆಮೇಲೆ 3 ಗಂಟೆ ಅಷ್ಟೊತ್ತಿಗೆ ಎದ್ದು ತನುನ ಕರ್ಕೊಂಬಂದಾದಮೇಲೆ ಮತ್ತೆ ಊಟ ಎಲ್ಲ ಮುಗಿಸಿ ಮಲಗಿದ್ದೆ. ತನೂ ಸ್ವಲ್ಪ ಹೊತ್ತು ಮಲ್ಕೊಂಡ್ಳು ಮಧ್ಯಾಹ್ನ. ನೋಡಿ, ಇನ್ನೂ ಸ್ವಲ್ಪ ಪಾತ್ರೆಗಳು ತೊಳಿಬೇಕು. ಕೋಲ್ಡ್ ವೆದರ್ ಥರ ಇದೆ, ನನಗೆ ಚಳಿಯಾಗಿ ತೊಳೆಯೋಕ್ಕೂ ಕೂಡ ಆಗ್ತಾಯಿಲ್ಲ. ಇವಾಗ ಊಟ ಎಲ್ಲ ಮುಗಿಸಿ ಒಟ್ಟಿಗೆ ತೊಳೆಯೋಣ ಅಂಥೇಳಿ. ಸ್ವಲ್ಪ ಸ್ವೆಲ್ಲಿಂಗ್ ಕೂಡ ಆಗಿದೆ, ನೋಡ್ಬೋದು. ಹಾಗೆಯೇ ಸಾಂಬಾರು ಬಂದ್ಬಿಟ್ಟು ಸ್ವಲ್ಪ ಮೇಥಿ ದಾಲ್ ಥರ ಮಾಡಿದ್ದೀನಿ, ನೋಡ್ಬೋದು. ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು, ಹಾಗಾಗಿ ಸ್ವಲ್ಪ ಮೇಥಿ ದಾಲ್ ಥರ ಮಾಡಿದ್ದೀನಿ. ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಮುದ್ದೆನೇ ಮಾಡಿಕೊಂಡು ಊಟ ಮಾಡ್ತೀನಿ. ಈಗ ಅನ್ನ ಊಟ ಮಾಡೋಕ್ಕೆ ಅಷ್ಟು ಸರಿ ಹೋಗೋದಿಲ್ಲ, ಹಂಗಾಗಿ. ಓಕೆ, ವ್ಲಾಗ್ ಇವತ್ತಿಂದ ಇಷ್ಟೇ ಫ್ರೆಂಡ್ಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.